ಬಡ್ಡಿ ಇರ್ತದ ನಾವು ಕಟ್ಟಿದ ಈಗ ಎಂದ ಲೋನ್ ಕಟ್ಟಿದ್ಲಿ 24 ಅಂದ್ರೆ ಅದು ಡುವಾ ಬದೈತಿ ನಂದು ಹೇಳತಾರ ಸರ್ ಇದು ಇದನ್ನ ಯಾರು ಹೇಳಕತ್ತಾರ ನಮ್ಮಪ್ಪ ನಮ್ಮ ಹೊಲಕ್ಕೆ ಹೋಗಿರಿ ಹೊಲದಿಂದ ಬರ್ತಕ್ಕ ಸಮಾಧಾನ ಹಿಡಿಲಿಲ್ರಿ ಬಂದ ನೀವು ಹೊರಗೆ ಬರ್ರಿ ಅವ್ರಿಗೆ ರೊಕ್ಕ ಕಟ್ಟಿಲ್ರಿ ನೀವು ಹೊರಗೆ ಬರ್ರಿ ಅನ್ನಕತ್ರಿ ನಮ್ಗ್ರಿ ಅವ್ರು ಬರೋ ಮಟ್ಟ ನಾವು ಕಾಯಿ ನೀನು ಅಂತ ಹೇಳಿ ಬಗ್ಲ ಹಾಕೊಂಡು ಹೋದ್ರಿ ಅವ್ರ ಮಗಳು ಹಡ್ದ 2 ತಿಂಗಳು ಇನ್ನು 1 ತಿಂಗಳು ಐದು ಹಡ್ದ್ರೆ ಇನ್ನು 2 ತಿಂಗಳು ಮಗಳು ಹೋಗ್ತಾ ಇಂಟರ್ನೆಟ್ ಕೋರ್ಟ್ನಿಂದ ಹೈಕೋರ್ಟ್ನಿಂದ ಇದು ಬಂದೈತಿ ಚೂರು ಕೋರ್ಟಿಂದ ಬಂದು ಏನು ಮಾಡಕ್ಕೆ ಬರುತ್ತೆ ಸೀಸ್ ಮಾಡ್ಯಾರ ಸರ ಅಳ್ಕೋತ ರಾತ್ರಿ ಹೊರಗೆ ಇದ್ರು ಸರ್ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ರೆ ಇಂಥ ರೈತರ ಸಾಲ ಮನ್ನಾ ಮಾಡ್ಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ ನಾನು. ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ಚೆನ್ನೈ ಮೂಲದ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ಸಾಲವನ್ನ ಮರುಪಾವತಿಸಿಲ್ಲ ಅಂತ ಕುಟುಂಬವೊಂದನ್ನು ರಾತ್ರಿ ವೇಳೆ ಮನೆಯಿಂದ ಹೊರಹಾಕಿದ ಘಟನೆ ನಡೆದಿದೆ. ಕೊರೆಯುವ ಚಳಿಯಲ್ಲಿ ಕುಟುಂಬ ಸಮಯವನ್ನ ಕಳೆದಿದೆ. ಈ ಸಂದರ್ಭದಲ್ಲಿ ಬಾಣಂತಿ ಸಂಗೀತ ಅವರ ಮನವಿಗೂ ಕೂಡ ಸ್ಪಂದನೆ ನೀಡದ ಬ್ಯಾಂಕ್ ಸಿಬ್ಬಂದಿ ಮನೆಯನ್ನ ಸೀಸ್ ಮಾಡಿದ್ದಾರೆ. ಈ ಕುರಿತು ಏದಿನ.com ಜೊತೆಗೆ ರೈತ ಸೈದಪ್ಪ ಗದಾಡಿ ಬಾಣಂತಿ ಮಹಿಳೆ ಸಂಗೀತ ಮಾತಾಡಿದ್ದಾರೆ. ಈದಿನ.com ನಮ್ಮ ಕರ್ನಾಟಕ ನಡೆದ 50 ಹೆಜ್ಜೆ ಮುಂದಿನ ದಿಕ್ಕು ಎಂಬ ವಿಶೇಷ ಸಂಚಿಕೆಯನ್ನು ಹೊರತಂದಿದೆ. ಈ ವಿಶೇಷ ಸಂಚಿಕೆಯನ್ನು ಖರೀದಿಸೋಕೆ ಈ ಕೆಳಗೆ ಕಾಣಿಸ್ತಾ ಇರೋ ನಂಬರ್ ಅನ್ನು ಸಂಪರ್ಕಿಸಿ. ಎಷ್ಟು ಗಂಟೆಗೆ ಬಂದಿದ್ದೀರಿ ಅವ್ರ ಬ್ಯಾಂಕ್ನವರು? ಮಧ್ಯಾಹ್ನ 1 ಗಂಟೆಗೆ ಬಂದಿರಿ ಬರಂತೇರಿ ನಮ್ಮಪ್ಪ ನಮ್ಮ ಹೊಲಕ್ಕೆ ಹೋಗಿರಿ ಹೊಲದಿಂದ ಬರ್ತಕ್ಕ ಸಮಾಧಾನ ಹಿಡಿಲಿಲ್ರಿ ಬಂದ ನೀವು ಹೊರಗೆ ಬರ್ರಿ ಅವ್ರಿಗೆ ರೊಕ್ಕ ಕಟ್ಟಿಲ್ರಿ ನೀವು ಹೊರಗೆ ಬರ್ರಿ ಅನ್ನಕತ್ರಿ ನಮ್ಗ್ರಿ ಅಂತಾರೆ ಅವ್ರು ಬರ್ತಕ್ಕ ಸಮಾಧಾನ ಹೇಳಿರಿ ಬಂದು ಪುನಃ ಹಾಗಾಕಿರ ತಂದ್ರಿ ಅವ್ರು ಬರೋ ಮಟ್ಟ ನಾವು ಕಾಯಿ ನೀನು ಅಂತ ಹೇಳಿ ಬಗ್ಲ ಹಾಕೊಂಡು ಹೋದ್ರಿ ಅವ್ರ ನಿಮ್ದು ಹೊರಗಡೆ ಹಾಕಿದ್ರಾಗ? ಹೊರಗಡೆ ಹಾಕಿದ್ರಿ. ನೀವು ಯಾರ್ಯಾರು ಇದ್ರಾಗ? ನಾವು ಹುಡುಗರಿ ನಾವು ಇದ್ರಿ ನಿಮ್ಮ ಸಣ್ಣ ಪಾಪು ಅಷ್ಟೇ ಇತ್ತು? ಎಷ್ಟು ಹುಡುಗರಿ ನಾವು ಹುಡುಗರು ಎಷ್ಟು ದಿನ ಆಗಿತ್ತು ನೀವು ಆ ಸಂದರ್ಭ ಹೊರಗೆ? ಎಷ್ಟು ದಿನ ಆಗಿತ್ತು? 1 ತಿಂಗಳು 1.5 ತಿಂಗಳು ಮಗುನ್ ಕರ್ಕೊಂಡು ಹೊರಗೆ ಬರ್ಬೇಕು. ಸಣ್ಣ ಮಗನ್ ತಗೊಂಡ್ ನಾವೇನು ಹೊರಗೆ ಬರನ್ರಿ ಅಂದ್ರು ಕೇಳಿದ್ರಿ ಕರ್ಕೊಂಡ್ ಹೊರಗೆ ಸಿರಿ ಕಿರಿ ಹಾಕೊಂಡು ಹೋದ್ರಿ. ಅಲ್ಲ ನಿಮ್ಗೆ ಆ ರಾತ್ರಿ ಎಲ್ಲ ಏನು ಹೊರಗಡೆ ಮತ್ತೆ ಒಳಗಡೆ ಹೋಗಕ್ಕೆ ಏನಾರ ಅವಕಾಶ ಕೊಟ್ರ? ಏನು ಹೊರಗಡೆನ ಮಲ್ಕೊಂಡ್ರಿ ಅವತ್ತು? ಇಲ್ಲ ಹೊರಗೆ ಮಾಡ್ಕೊಂಡಿದ್ರಿ ಏನು ಒಳಗೆ ಏನಿಲ್ಲ. ಅಲ್ಲ ಆ ಸಂದರ್ಭ ನೀವು ಮನವಿ ಮಾಡ್ಕೊಂಡ್ರು ನಿಮ್ಮ ಮನವಿಗೆ ಏನು ಸ್ಪಂದನೆ ಮಾಡಲಿಲ್ಲ? ಏನು ನಿಮ್ಮ ಮಾತನ್ನ ಕೇಳಂಗಿಲ್ರಿ ಮ್ಯಾಗಿಂದ ಆಗೈತಿ ಕೋರ್ಟ್ದಿಂದ ಬಂದೈತಿ ಬೇರೆ ಹೊರಗೆ ಬಂದು ಕುಣಿಸ್ರಿ ಕೇಳ್ಕೊಂಡು ನೀವು ಪಾಪುನ ಕರ್ಕೊಂಬಂದ್ರಿ? ಮತ್ತು ಪಾಪು ನೀವೆಲ್ಲ ರಾತ್ರಿ ಎಲ್ಲ ಹೊರಗೆ ಹೆಂಗೆ ಕಳೆದ್ರಿ ಒಂದು ರಾತ್ರಿ ಎಲ್ಲ? ಹೊರಗೆ ಕೂತಿದ್ದೀವಿ ಹುಡುಗರು ಅಳ್ಕೋತ ಕೂತಿದ್ದೀವಿ ಒಟ್ಟ ಹುಡುಗರು ಮನ್ಕೊರಿಲ್ರಿ ತಂಡಿದಿಂದ ಬಂದು ಹೊರಗೆ ಕೂತಿದ್ವಿ. ಅದು 5 ಲಕ್ಷ ರೂಪಾಯಿ ನಾವು ಸಲ ತೊಗೊಂಡ್ರಿ ಸರ್. ದನಗಳ ಒಂದು 2-3 ಎಮ್ಮೆ ಸತ್ತು ರೀ. ಮತ್ತು ಸರ್ ಹಿಂಗೆ ಲೋನ್ ಕೊಟ್ಟಿದ್ದು ರೀ. ಮತ್ತು ಹಿಂಗೆ ಏನಾರು ಕೊಡೋದು ಇಲ್ಲ ಮನೆ ಮೇಲೆ ಕೊಟ್ಟೋದು ರೀ. ನಿಮ್ಮ ಮೇಲೆ ಕೊಡೋದು ಮನೆ ಮೇಲೆ ಕೊಡೋದು ಹೇಳಿವ್ರಿ ಸರ್. ಮಗಳದಾಗ 1,10,000 ರೂಪಾಯಿ ದವಾಖಾನೆ ಸೀಸರಿಂಗ್ 8 ಸೀಸರಿಂಗ್ ಆತ್ರಿ ಸರ. ಮತ್ತು ಹೊಲ ಬೆಳೆನೂ ಕೈಗೆ ಹತ್ತದಲ್ಲ ರೀ ನುಕ್ಸಾನ ಆತ್ರಿ ಸರ್. ಹಿಂಗಾಗೋಣ ಸ್ವಲ್ಪ ಕಾಲಾವಕಾಶ ಕೊಡೋಣ. ಕಾಲಾವಕಾಶ ನಮ್ಮ ತಕ್ಕ ನೀವು ಬೇಡಪ್ಪ ಕೋರ್ಟಿನಿಂದ ಬಂದೈತಿ ನಾವು ಏನು ಮಾಡೋಕ್ಕಾಗಲ್ಲ. ಪೊಲೀಸರು ಮತ್ತು ಬೈ ಹೇಳಕ್ಕಾಗ್ತದೆ. ಕಾಲಾವಕಾಶ ಬೇಡ್ಕೊಂಡ್ರೆ ಸರ 2 ತಿಂಗಳ ಮಗ ಈಗ ಹಡ 1 ತಿಂಗಳ ಆತ ಇನ್ನು 2 ತಿಂಗಳ ಮಗಳು ಹೋಗ್ಕಾಡ್ರ ಆ ಸೀಸ್ ಮಾಡಿಕ್ರ ಅಂದ್ರೆ ಕೇಳಲ್ರಿ ಅವ್ರು. ಇಲ್ಲಾಂದ್ರೆ ಕಾಲಾವಕಾಶ ಬೇಡ್ಕೊಂಡ್ರೆ 4 ಲಕ್ಷ ತುಂಬ್ತಾರೆ ರೀ. 4 ಲಕ್ಷ ತುಂಬತ್ತೆ ರೀ. ನಾವು ತುಂಬಿದಲ್ಲಿ ಹೋದಕ್ಕೆ ಏನ್ರಿ 3,60,000 ರೀ. ಅವ್ರು ಹೋದದ್ದು 45,000. ಅಲ್ಲ ನೀವು ಸಾಲ ತೊಗೊಂಡು ಕರೆಕ್ಟ್ ಎಷ್ಟು ರೀ? 5 ಲಕ್ಷ ಸರ್. 5 ಲಕ್ಷ ರೂಪಾಯಿ ಎಷ್ಟು ತುಂಬಿದ್ರಿ ಇವಾಗ? ನಾವು 3,40,000 ತುಂಬೇನ್ರಿ. 3,40,000 ರೂಪಾಯಿ ಅದಾರ 3 ಮಂದಿ 15,000 ರೂಪಾಯಿ 10,000 ರೂಪಾಯಿ 8,000 ರೂಪಾಯಿ. ಅದೇ ಸಿಬ್ಬಂದಿಗಳು ತುಂಬಿಲ್ಲ ಅಲ್ಲಿ? ಅವ್ರು ತುಂಬಿಲ್ಲ ಸರ್. ಚೆನ್ನಾಗಿ ಫೋನ್ ಪೇ ಮಾಡ್ತಿದ್ರು ಸರ್. ಅವ್ರ ನಂಬರ್ ತೊಗೊಂಡ್ರಿ ಮಗಳದ ಮೈನ್ 1,10,000 ರೂಪಾಯಿ ದವಾಖಾನೆ ಬರೋಣ ನಾವೇಂದ್ರಿ ಸರ್. ಹಿಂಗೆ ಐತ್ರಿ ಪರಿಸ್ಥಿತಿ ಕೆಟ್ಟೈತ್ರಿ ಬೆಳೆದು ಹಿಂಗಾದ್ರೆ ನಾವು ಹಿಂಗಾತ್ರಿ ಸ್ವಲ್ಪ ಕಾಲಾವಕಾಶ ಕೊಡೋಣ. ಕಾಲಾವಕಾಶ ಕೊಡಕ್ಕೆ ಬರೋಲ್ಲ ಫೈನ್ ಕಟ್ಟ ಕೊಡ್ದು ನಿಮ್ಗೆ ಕೊಡಕ್ಕೆ ಬರೋಲ್ಲ ಹೈಕು ಇದ್ರಿಂದ ಶೂಲ್ ಕೋರ್ಟಿಂದ ಬಂದೈತಿ ಏನು ಮಾಡಕ್ಕೆ ಬರೋಲ್ಲ ಅಂತಾರೆ ಅವ್ರು. ಇವತ್ತೇನು ಅಮಾನವೀಯ ಘಟನೆ ನಡೆದೈತಿ ಬೆಳಗಾವಿ ಜಿಲ್ಲಾ ಮೂಡಲ್ಗಿ ತಾಲೂಕು ನಾಗನೂರು ಗ್ರಾಮದಾಗ ಸೈದಪ್ಪ ಗದಾಡಿ ಅನ್ನೋರು ಒಂದು ಲೋನ್ ತೊಗೊಂಡಿರ್ತಾರೆ ಹೈನುಗಾರಿಕೆ ರೈತಿಕೆ ಸಲುವಾಗಿ. ಒಂದು ಫೈನಾನ್ಸ್ ಹೆಸರು ಇಕ್ವಿಟಾಸ್ ಅಂತೇಳಿ ಲೋನ್ ತೊಗೊಂಡರು. ಅದು 2021 11ನೇ ತಿಂಗಳದಾಗ ಅದು ಲಾಸ್ಟ್ 29 ತಾರೀಕು ತೊಗೊಂಡಾರೆ. ಕರೆಕ್ಟ್ 3 ವರ್ಷ ಆಯ್ತು. ಅವ್ರು ತುಂಬಿದ ರೊಕ್ಕ 3,16,800 ರೂಪಾಯಿ ಅಮೌಂಟ್ ತುಂಬಿದರು. ಇನ್ನು ಅವ್ರು ತುಂಬತ್ತು ಹೇಳೋದ 4,35,000 ರೂಪಾಯಿ ಅಮೌಂಟ್ ತುಂಬಣ್ಣತ್ತಾರೆ. ಅಂದ್ರೆ ಸರ್ಕಾರಗಳ ಮೈಕ್ರೋ ಫೈನಾನ್ಸ್ ಗಮನನ ಹರಿಸುವತ್ತ. ಮೈಕ್ರೋ ಫೈನಾನ್ಸ್ ಇದು ಬಡ್ಡಿ ಎಷ್ಟು ಬೆಳೆದೈತೆ? 40% ಬಡ್ಡಿ ಬಿದ್ದಂಗೆ ಆತಿದ್ದು. 30%, 35%, 40% ಮೈಕ್ರೋ ಫೈನಾನ್ಸ್ ಬಡ್ಡಿ ತೊಗೋತಾರತ್ತಂದ್ರೆ ಈ ರೈತರು ಹೆಂಗೆ ಸುಧಾರಣೆ ಆಗಬೇಕು? ಎಲ್ಲಿಂದ ರೊಕ್ಕ ಕಟ್ಟಬೇಕು? ದನಗಳು ಹೈನುಗಾರಿಕೆ ಲೋನ್ ತೊಗೊಂಡಾರೆ ಇವರು. ಹೈನುಗಾರಿಕೆ ಅಡಿಕೆ ಇಡೀ ಜಗತ್ತಿಗೆ
ಈ ದೇಶಕ್ಕೆ ರೈತರಿಗೆ ಇಡೀ ಪ್ರತಿಯೊಬ್ಬರು ಇರಬಾರ್ದಂತೇಳಿ ಅವ್ರಿಗೆ ಹಾಲು ಕೊಡೋಕೆ ಲೋನ್ ತೊಗೊಂಡಂಥ ಲೋನ್ ಇದು. ಮೈಕ್ರೋ ಫೈನಾನ್ಸರ್ ಸ್ವಲ್ಪ ಯಾಕೋದು ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಏನು ಮಾಡ್ಬೇಕಾಗಿತ್ತು, ಎಷ್ಟು ತೊಗೋಬೇಕು ಅಷ್ಟು ತೊಗೋಬೇಕು. ಏನು ಈ ಸರ್ಕಾರಗಳು ಇತ್ತು ಗಮನ ಕೊಟ್ಟು ಯಾಕೆ ಇಷ್ಟು ಮೈಕ್ರೋ ಫೈನಾನ್ಸರ್ ಕಾಡತ್ತಾರೋ? ಸಾಮಾನ್ಯ ಮೈಕ್ರೋ ಫೈನಾನ್ಸ್ ಕಾಡೋದ ಸಣ್ಣ ಜನರನ್ನ, ಕೆಳವರ್ಗದವ್ರನ್ನ, ಅವ್ರಿಗೆ ಲೋನ್ ಕೊಡ್ತಾರೋ ಅವ್ರ ಮನಿ ಹಿಂಗೆ ಜಪ್ತಿ ಮಾಡ್ತಾರೋ. ಎಲ್ಲಿರ್ಬೇಕು ಪಾಪ, ಸಣ್ಣ ಮಗು ಐತೆ, ಅದು ಒಂದು ತಿಂಗಳು 10 ದಿನ ಆಗೈತಿ. ಆ ಮಗುನ ಹೊರಗೆ ಹಾಕಿ ಬೀದ್ಯಾಗ ಕುಣಿಸ್ಯಾರತ್ತಂದ್ರೆ ಈ ಫೈನಾನ್ಸ್ ಅನ್ನೋ ಒಂದು ಏನಾರು ಬೇಕಲ್ಲ ಅದಕ್ಕೆ. ಏನು ನಮ್ಮಂಥ ಜನರೇನೋ ಆಗ್ಯದು, ನಮ್ಮ ಭೂಮಿ ನಮ್ಮ ಮನಿ ನಮ್ಮದ ಅಲ್ದಂಗೆ ಆಗೈತಿದು. ಯಾವಿದ್ರು ನಾವು ಫೈನಾನ್ಸ್ದವ್ರದ್ದು ತಗೋರೆ ಕಾಲಾವಕಾಶ ಕೊಡ್ಬೇಕು. ಎರಡು ಕೊಡ್ಬೇಕು. ಗೌರ್ಮೆಂಟ್ದವ್ರು ಕೊಡ್ತಾರೆ, RBI ಅಂಡ್ರೆ ಯಾವ ರೀತಿದೋ ಆ ರೀತಿ ಮಾಡಿಲ್ಲ. ಇವ್ರಿಗೆ ಫೈನಾನ್ಸ್ದವ್ರು ಅಂತ ಬೇರೆನೇ ಕಾನೂನು ಐತಿ. ದಯವಿಟ್ಟು ಫೈನಾನ್ಸ್ದವ್ರದ್ದು ಈ ಕಡೆ ತಹಸೀಲ್ದಾರ ಮತ್ತು ಜಿಲ್ಲಾಧಿಕಾರಿ ಗಮನ ಕೊಟ್ಟು ಈ ರೀತಿ ನಮ್ಮ ಬೆಳಗಾವಿ ಜಿಲ್ಲೆದಾಗ ಆದ ಘಟನೆ ಮರೆಯೋಕ್ಕಾಗದಂಥ ಘಟನೆ. ದಯವಿಟ್ಟು ಇಂಥವೆಲ್ಲ ತಮ್ಮ ಗಮನಕ್ಕೆ ತಂದು ಮೈಕ್ರೋ ಫೈನಾನ್ಸ್ದವ್ರೆಲ್ಲ ಮೀಟಿಂಗ್ ಕರೆದು ಇಂಥ ಘಟನೆಗಳು ಆಗಲ್ದಂಗೆ ನೋಡ್ಕೊಳ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮೂಡ್ಲಿ ಘಟಕ ಎಚ್ಚರಿಕೆ ಕೊಡತ್ತು. ಇವತ್ತಿನ ದಿವಸ ನಮ್ಮ ದುರ್ದೇವ್ ನೋಡ್ಕೊಳ್ರಿ, ಎಂಥ ಕಾಲ ಬಂದೈತಿಪ್ಪ ಅಂದರೆ ಕೋರ್ಟ್ನ್ಯಾಗ ಆದೇಶ ಆಗೈತಿ ಅಂತ ನಾವು ಕೋರ್ಟ್ನ ಆದೇಶಕ್ಕೂ ತಲೆಬಾಗ್ತೀವಿ, ಇಲ್ಲ ಅನ್ನಂಗಿಲ್ಲ. ಈ ಮಗುವಿನ ರೂಪಾರ ನೋಡಿ ಮನುಷ್ಯತ್ವ ಅನ್ನೋದು ಇಟ್ಕೊಂಡು ಒಂದು 4 ದಿನ ಈ ರೈತಿಗೆ ಕಾಲಾವಕಾಶ ಕೊಟ್ಟು ಫೈನಾನ್ಸ್ ಅವರು ಹೋಗಿದ್ರೆ ಅವ್ರಿಗೆ ಸ್ವಾಗತ ಮಾಡ್ತಿದ್ದೀವಿ. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾರ ಮಾನ ಮರ್ಯಾದೆ ಇದ್ರೆ ಇಂಥ ರೈತರ ಸಾಲ ಮನ್ನಾ ಮಾಡ್ಬೇಕಂತೇಳಿ ಅವ್ರಿಗೆ ಮನವಿ ಮಾಡ್ಕೋತೀನಿ ನಾನು. ಇಲ್ಲದೇ ಇದ್ರೆ ಮುಂದಿನ ದಿನಮಾನದೊಳಗೆ ಉಗ್ರದ ಹೋರಾಟ ಮಾಡ್ಬೇಕಾಗೈತಿ. ನಾಳೆ ನಾವು ತಹಸೀಲ್ದಾರ್ ಆಫೀಸ್ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಏನಪ್ಪ ಅಂದ್ರೆ ಆ ಫೈನಾನ್ಸ್ ಅವ್ರನ್ನ ಕರೆಸಿ, ಆ ಕುಟುಂಬನ ಕರೆಸಿ, ಆ ಕುಟುಂಬಕ್ಕೆ ಈ ಮನಿ ನಾವು ಏನಿಲ್ಲ ಇನ್ನೇನು ಕಾಡಂಗಿಲ್ಲ ಅಂತ ಹೇಳಿ ಕೇಸಿಂದ ನೀವು ಇಸ್ಕೊಡುವಂಥ ಕೆಲಸ ಆಗ್ಬೇಕು. ಏನಾರು ನೀವು ತಹಸೀಲ್ದಾರ್ ಸಾಹೇಬ್ರ ಇಲ್ಲಿ ಬಂದ ಕೇಸಿಂದ ಅಣ್ಣನ ಮನೆಯಾಗೋ ತಮ್ಮನ ಮನೆಯಾಗೋ ಇಳಿಸಿ ಹೋಗುವಂಥದ್ದು ಬೇಡ. ಅವ್ರು ತೊಗೊಂಡಿದ್ದೇನೆ, ಈ ಸಾಲ ತೊಗೊಂಡಿದ್ದೇನೆ, ಈ ದೇಶಕ್ಕೆ ಅನ್ನ ಕೊಡ್ಬೇಕಂತೇಳಿ ತೊಗೊಂಡ್ ಕೇಸಿಂದ ಅವ್ರೇನ ಹಾಳು ಮಾಡ್ಬೇಕಂತ ಮಾಡಿಲ್ಲ. ಬೀದಿ ಮೇಲೆ ಕುಣಿಸೋ ಹೈನುಗಾರಿಕೆ ಸಾಲ ಯಾವ್ದಕ್ಕೆ ಕೊಟ್ಟದ್ರಿ? ಇಡೀ ದೇಶಕ್ಕೆ ಹಾಲು ಹೆಚ್ಚಾಗ್ಲತ್ತ ಕೊಟ್ಟದ್ರಿ. ಅಂಥದ್ರಾಗ ಈ ದೇಶಕ್ಕೆ ಅನ್ನ ಕೊಡುವಂಥದ್ರಾಗ ನೀವು ಈ ಕೆಲಸ ಜರಕ್ರೆ ಏನಾರ ಮಾಡಕ್ಕೆ ಹೋದ್ರೆ ಆ ಫೈನಾನ್ಸ್ದಾಗ ಕೆಲಸ ಮಾಡುವಂಥವ್ರಿಗೆ ಪಾಪ ಹತ್ತತಿ. ತಹಸೀಲ್ದಾರ್ ಸಾಹೇಬ್ರೆ ನಿಮಗೂ ಪಾಪ ಹತ್ತತಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.